ಯಾಕೋ ಇನ್ನೂ ರೆಡಿ ಆಗಿಲ್ವಾ? ಇನ್ ಅರ್ಧ ಗಂಟೆಲಿ ಗಂಡಿನ ಕಡೆಯವ್ರು ಬರ್ತಾರೆ. ನಿನಗ್ ಮದ್ವೆ ಇಷ್ಟ ಇದೆ ತಾನೆ? ಆಮೇಲೆ ಗಂಡಿನ ಕಡೆಯವ್ರ ಮುಂದೆ ಶಾಕ್ ಕೊಡಬೇಡ. ಅಲಾರ್ಮ್ ಹೊಡಿಲಿಲ್ಲ ಮಮ್ಮಿ, ಅದಕ್ ಯಾಕೆ ಇಷ್ಟೊಂದು ಕ್ವೆಶ್ಚನ್? ಸರಿ ಹೋಗು, ಬೇಗ ರೆಡಿ ಆಗು. ಹೇಳ್ತೀನ? ಅಯ್ಯೋ ಡಾಕ್ಟರ್ ಊರಲ್ಲಿಲ್ಲ, ಎಲ್ಲ ಆಪರೇಷನ್ ನಾನೇ ಮೇಂಟೈನ್ ಮಾಡಬೇಕು. ಅಯ್ಯೋ ಪೇಷಂಟ್ ಬಂದ್ರು, ನಾನು ಆಮೇಲೆ ಮಾಡ್ತೀನಿ. ಓಕೆ ಬಾಯ್. ಎಂಥ ಇಂಟೆಲಿಜೆಂಟ್. ತಗೊಳ್ಳಿ. ಮಮ್ಮಿ, ರುಕ್ಕು ಅಕ್ಕ ಕಾಣಿಸ್ತಿಲ್ಲ. ಅವಳು ಒಡವೆ ವಸ್ತ್ರನೂ ಕಾಣಿಸ್ತಾ ಇಲ್ಲ. ಹಾಗಾದ್ರೆ ಪಕ್ಕ ಚಂದು ಜೊತೆ ಎಸ್ಕೇಪ್. ನಿಮ್ಗೆ ಹೇಗೆ ಗೊತ್ತಿದೆಲ್ಲ? ನನ್ ಮುಂದಿನ ಚಂದುಗ ಐ ಲವ್ ಯು ಅಂದ್ಲು. ಮೊದ್ಲೇ ಯಾಕೋ ಹೇಳಿಲ್ಲ? ಜನರಲ್ ಆಗಿ ಎಲ್ಲಾ ಹುಡುಗಿರ್ತಾರ ಪ್ರೀತಿಸಿದ ಹುಡುಗನ್ ಕೈ ಕೊಟ್ಟು ಅಪ್ಪ ಅಮ್ಮ ತೋರಿಸಿದ ಹುಡುಗನ್ ಕೈ ಹಿಡಿದು ಹ್ಯಾಪಿ ಆಗಿರ್ತಾಳೆ ಅಂತ ಅನ್ಕೊಂಡ್ ಅವನ್ನ ಮನೆಯಿಂದ ಹೊರಗಾಗ್ತೇನೆ ಅಂದ್ರಲ್ಲ, ಮತ್ಯಾರ ಅವನ್ನ ಮನೆಯಾಗ ಸೇರ್ಸಿತು? ಅಂಕಲ್, ನನಗೆ ಗೊತ್ತಿದ್ದಂಗೆ ಈ ಮನೆಯಲ್ಲಿ ಬೇಕಾದಷ್ಟು ವಿಷಯಗಳು ನಡೀತದೆ. ಅವೆಲ್ಲ ಬ್ಲಾಂಕ್ ಆಗಿರೋದ್ರಿಂದ ಯಾವ್ದು ಲಿಂಕ್ ಮಾಡಕ್ ಆಗ್ತಾ ಇಲ್ಲ. ನಿಮ್ಮೆಲ್ಲ ಯಾರಾದ್ರೂ ಫಿಲ್ ಇನ್ ದ ಬ್ಲಾಂಕ್ಸ್ ಮಾಡ್ಕೊಂಡ್ಬಿಟ್ರೆ ಬೆಟ್ರ ಅಂತ ನನಗೆ. ಏನ್ ನಡೀತು ಅಂತ ಸತ್ಯ ಬೊಗಳು ಸಾಯಿ. ಸುಳ್ಳು ಬೊಗಳ್ದಿ ಅಂದ್ರ ಸಿಗದ ಮರಕ್ನೇ ತಾಕ್ಬಿಡ್ತೇನ. ನೀವ್ ಅಷ್ಟೊಂದು ಸ್ಟ್ರೈನ್ ಮಾಡ್ಕೋಬೇಕಾಗೇ ಇಲ್ಲ. ನಾನ್ ಸುಳ್ಳು ಹೇಳಿದ್ರೆ ಆ ಮರಕ್ ಆಗೋದೇ ಇಲ್ಲ. ಅದಾಗದೆ ಎಲೆ ಉದುರಿಸ್ಕೊತಾ ಇರ್ತಿದೆ. ಅದ್ರಾಗ ಎಲಿ ಉದುರಿದ್ರ ನಿನಗೇನ್ಲೆ? ಅದ್ರಲ್ಲಿ ಎಲೆ ಉದುರಿದ್ರೆ ಅದ್ ಸತ್ತೋಗುತ್ತೆ, ಅದ್ ಸತ್ತೋದ್ರೆ ನಾನ್ ಸತ್ತೋಗ್ತೀನಿ. ನಾವಿಬ್ರು ಗಂಡ ಹೆಂಡತಿ ಇದ್ದಂಗೆ. ತಾವಳಿ ಒಂದು ಕಟ್ಟಿಲ್ಲ. ನನ್ ಗೊತ್ತಿರೋದಲ್ಲ, ನಾನು ಹೇಳ್ಬಿಡ್ತೀನಿ. ದಯವಿಟ್ಟು ಗನ್ ಹೇಳ್ಸಪ್ಪ. ಚಂದು, ಯಾಕೊಂಥರ ಇದ್ಯಾ? ಮನೆ ಬಿಟ್ಟು ಹೋಗು ಅಂತ ಹೇಳಿದ್ರಲ್ಲ ನಿಮ್ಮಮ್ಮ. ಸರಿ, ಓಡ್ ಹೋಗೋಣ. ಎಲ್ಲಿಗೆ? ಮುಂಬೈಗೆ. ಹೇಗೆ? ಟ್ರೈನ್ ಅಲ್ಲಿ. ಫ್ಲೈಟ್ ಅಲ್ಲಿ ಹೋದ್ರೆ ನಮ್ ಹೋಟೆಲ್ ಟ್ರಾವೆಲ್ ಡೆಸ್ಕ್ ಅಲ್ಲಿ ಗೊತ್ತಾಗುತ್ತೆ. ಇದೇನೋ ಎಲೆ ಉದುರ್ತಾನೆ ಇದೆಯಲ್ಲೋ? ನಾನ್ ಸುಳ್ಳು ಹೇಳಿಲ್ಲ. ಎಲೆ ಉದುರ್ತಿದ್ದು ನೀವು ಸುಳ್ಳು ಹೇಳಿದ್ದಕ್ಕಲ್ಲ, ಆ ಚಂದು ಈ ರಿಮೋಟ್ ನ ಪ್ರೆಸ್ ಮಾಡಿದ್ದಕ್ಕೆ. ನೀನೇನಕ್ಕೆ ತಲೆ ಕೆಡಿಸ್ಕೊತಾ ಇದ್ಯಾ? ಮುಂಬೈಯಲ್ಲಿ ಬಿಸಿಲು ಮಾತ್ರ ಜಾಸ್ತಿ ಇಲ್ಲ. ನಾನ್ ಇಂಟೀರಿಯರ್ ಡಿಸೈನ್ ಮಾಡಕ್ಕೆ ಬಿಲ್ಡಿಂಗ್ ಗಳು ಜಾಸ್ತಿ ಇವೆ. ನನಗಂತೂ 100% ಕೆಲಸ ಸಿಕ್ಕೇ ಸಿಗುತ್ತೆ. ನೀನ್ ಡ್ರೈವಿಂಗ್ ಅಲ್ಲಿ ಎಷ್ಟು ದುಡಿತೀಯೋ ದುಡಿ, ಆರಾಮಾಗಿರ್ಬೋದು. ಒಂದ್ ವೇಳೆ ಸಿಗ್ಲಿಲ್ವಾ, ಜಾಯ್ ಲುಕಾಸ್, ಈ ಮನಸ್ಸು ಹೇಳುತ್ತದೆ. ಇದು ಖರ್ಚಾಗೋ ಗ್ಯಾಪ್ ಅಲ್ಲಿ ಒಂದ್ ಮಗು ಆದ್ರೆ ಆ ಮಗು ಫೋಟೋನ ಮಮ್ಮಿ ಡ್ಯಾಡಿ ಕಳಿಸ್ತೀವಿ ಅನ್ಕೋ. ಅವಾಗ ಅವ್ರ ಫ್ಯಾಮಿಲಿ ಫೋಟೋ ನಾವಿರ್ತೀವಿ. ಸರ್ ಫ್ಲೈಟ್ ರೆಡಿ ಸರ್. ಫ್ಲೈಟ್ ಬೇಡ, ಟಿಕೆಟ್ ಕೊಡ್ಸಿ, ನಾವು ಟ್ರೈನ್ ಅಲ್ಲಿ ಹೋಗ್ತೀವಿ. ಟಿಕೆಟ್ ತಗೊಳ್ಳೋ ಅವಶ್ಯಕತೆ ಇಲ್ಲ ಮೇಡಮ್, ಅವ್ರದೇ ಸ್ವಂತ ಫ್ಲೈಟ್ ಇದೆ. ಚಂದು, ಬೇಡ. ಚಂದು ಡ್ರೈವರ್ ಅಲ್ವಾ? ನಮ್ಮನ್ನೆಲ್ಲ ನೋಡಿದ್ಮೇಲೆ ಈ ಕ್ವಶನ್ ಕೇಳಿದ್ರೆ ನಾನು ಏನ್ ಹೇಳಿ? ಬಾಸ್ ಅವರೆಲ್ಲ ಬಂದ್ರು. ನಾರಾಯಣ್ ಸರ್, 15 ನಿಮಿಷದಲ್ಲಿ ನಂಗೆ ಸ್ಟೇಷನ್ ಬೇಕು. ಹಿಂಗ್ ಸಡನ್ ಆಗಿ ಹೇಳಿದ್ರೆ ಕಷ್ಟ ಸರ್. ಈ ಚಿಕ್ಕ ರೈಲ್ವೆ ಸ್ಟೇಷನ್ ಖಾಲಿ ಮಾಡೋದಕ್ಕೆ ಏನ್ ಕಷ್ಟ ನಾರಾಯಣ್? ಪ್ಯಾಸೆಂಜರ್ ಆಲ್ಟರ್ನೇಟ್ ವ್ಯವಸ್ಥೆ ಮಾಡಿ. ಯಾರು ಎಲ್ಲೆಲ್ಲಿಗೆ ಹೋಗ್ಬೇಕು ಅವ್ರಿಗೆ ಫ್ಲೈಟ್ ಟಿಕೆಟ್ ಹಾಕೊಡಿ. ಫ್ಲೈಟ್ ಹೋಗ್ದಾರೆ ಜಾಗಕ್ಕೆ ವೆಹಿಕಲ್ಸ್ ಅರೇಂಜ್ ಮಾಡ್ಕೊಡಿ. ಓಕೆ ಸರ್. ರೈಲ್ವೆ ಮಿನಿಸ್ಟ್ರಿಗೆ ಫೋನ್ ಮಾಡಿ. ಸ್ಟೇಷನ್ ಮಾಸ್ಟರ್ಗೆ ಒಪ್ಪಿಲ್ಲ ಅಂದ್ರೆ ಹೆದರ್ಸಿ. ದುಡ್ಡಿಂದ ಆಸೆಗಳನ್ನ ತೀರ್ಸ್ಕೊಳಕ್ ಆಗ್ದಲ್ಲ ಇರ್ಬೋದು, ಅವಶ್ಯಕತೆನಲ್ಲ. ಈಗ ನಡೆಯೋ ಮೀಟಿಂಗ್ ನನಗೆ ಬಹಳ ಇಂಪಾರ್ಟೆಂಟ್ ಇದೆ ನಾರಾಯಣ್. ಇಟ್ಸ್ ವೆರಿ ಇಂಪಾರ್ಟೆಂಟ್ ಟು ಮೀ ಅಂಡ್ ಐ ವಾಂಟ್ ದಿಸ್ ಸ್ಟೇಷನ್ ಅಟ್ ಎನಿ ಕಾಸ್ಟ್. ಡು ಯು ಗೆಟ್ ಇಟ್?